ದೇಶದ ಪ್ರಧಾನಿ ಹತ್ಯೆಗೆ ದುಷ್ಕರ್ಮಿಗಳು ಸ್ಕೆಚ್ ಅನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ದೇಶದಲ್ಲಿ 20 ನಗರಗಳಲ್ಲಿ ನರಮೇಧ ನಡೆಸ್ತಾರಂತೆ. 2 ಕೋಟಿ ಜನರನ್ನ ರಸ್ತೆಯಲ್ಲೇ ಕೊಚ್ಚಿ ಕೊಲೆ ಮಾಡ್ತಾರಂತೆ. ಹೀಗಂತ ಬೆದರಿಕೆ ಮೆಸೇಜ್ ಒಂದು ಬಂದಿದೆ. ಆ ಮೆಸೇಜ್ ಕಳಿಸಿದ ಯಾರು, ಬೆದರಿಕೆ ಕರೆಯಲ್ಲಿ ಏನಿದೆ ಅನ್ನೋ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಸಂಚು. 20 ನಗರಗಳಲ್ಲಿ ರಕ್ತದೋಕುಳಿಗೆ ಪ್ಲಾನ್. ಪ್ರಧಾನಿ ನರೇಂದ್ರ ಮೋದಿ ಎದುರಾಳಿಗಳ ಪಾಲಿನ ಒಂಟಿ ಸಿಂಹ, ಸೋಲನ್ನೇ ಅರಿಯದ ಸಿಂಗಲ್ ಶೇರ್. ವಿಶ್ವ ನಾಯಕರಾಗಿ ಗುರುತಿಸಿಕೊಂಡಿರೋ ಪ್ರಧಾನಿ ಮೋದಿ ಉಗ್ರರ ಪಾಲಿಗಂತೂ ಸಿಂಹ ಸ್ವಪ್ನ. ಭಯೋತ್ಪಾದನೆಯ ಹುಟ್ಟಡಗಿಸಬೇಕು ಅಂತ ವಿಶ್ವಮಟ್ಟದಲ್ಲಿ ನಿಂತು ಗುಡುಕ್ತಿರೋ ಮಾಸ್ ಲೀಡರ್. ಇಂಥ ಹೆಮ್ಮೆಯ ಪ್ರಧಾನಿ ಪಟ್ಟಕ್ಕೇರಿದ ದಿನದಿಂದಲೂ ಒಂದಲ್ಲ ಒಂದು ಬೆದರಿಕೆಗಳು ಬರ್ತಾನೆ ಇವೆ. ಈ ಬಾರಿಯೂ ಅಂಥದ್ದೇ ಒಂದು ಬೆದರಿಕೆಯ ಇಮೇಲ್ ಸಂದೇಶ ಬಂದಿದೆ. ನರೇಂದ್ರ ಮೋದಿಯನ್ನ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕೊಲ್ಲಬೇಕು, ಇದಕ್ಕೆಂದೇ ನಾವು ರಣವ್ಯೂಹವನ್ನ ಸೃಷ್ಟಿಸಿದ್ದೇವೆ ಅಂತ ದುಷ್ಕರ್ಮಿಗಳು ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ. $20 kg RDX, 20 ನಗರಗಳಲ್ಲಿ ಅಟ್ಯಾಕ್, 20 ಸ್ಲೀಪರ್ ಸೆಲ್, 2 ಕೋಟಿ ಜನರ ಹತ್ಯೆ. ದುಷ್ಕರ್ಮಿಗಳು ಕಳಿಸಿರೋ ಇಮೇಲ್ನಲ್ಲಿ ಬೆಚ್ಚಿ ಬೀಳಿಸೋ ಅಂಶಗಳಿವೆ. ನಮ್ಮ ಬಳಿ 20 kg RDX ಇದೆ, ಇದನ್ನೇ ಬಳಸಿಕೊಂಡು 20 ನಗರಗಳಲ್ಲಿ ಸ್ಫೋಟ ಮಾಡ್ತೀವಿ. ಅಷ್ಟೇ ಅಲ್ಲ, ದೇಶದ 2 ಕೋಟಿ ಜನರ ಹತ್ಯೆಗೆ ಸಂಚು ರೂಪಿಸಿದ್ದೇವೆ. ಇದಕ್ಕೆಂದು 20 ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗ್ತಿವೆ. ನಿಮಗೆ ತಾಕತ್ತಿದ್ರೆ ನನ್ನನ್ನ ತಡೀರಿ ನೋಡೋಣ ಅಂತ ಸವಾಲೆಸೆದಿದ್ದಾನೆ. ಪ್ರಧಾನಿ ಮೋದಿಗೆ ಕೊಲೆ ಬೆದರಿಕೆ ಕರೆ ಇದೀಗ ಸಂಚಲನ ಸೃಷ್ಟಿಸಿದೆ. ಇಮೇಲ್ ಮೂಲದ ತನಿಖೆಗಿಳಿದಿರೋ NIA ಅಧಿಕಾರಿಗಳು ಮೇಲ್ ಮಾಡಿದವನ್ಯಾರು, ಆತನಿಗಿರೋ ಲಿಂಕ್ ಆದರೂ ಎಂಥದ್ದು ಅನ್ನೋದರ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ಬರುತ್ತಾ? ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆಯಾಗಿದೆ. ಅವಧಿ ಪೂರ್ವ ಚುನಾವಣೆ ಬಗ್ಗೆ ಅಮಿತ್ ಶಾ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ಬಗ್ಗೆ ಕಳೆದ ಕೆಲ ತಿಂಗಳಿಂದ ಚರ್ಚೆ ಆಗ್ತಾ ಇದೆ. ಗುಜರಾತ್ನಲ್ಲಿ ಯಾವಾಗ ಸಾರ್ವತ್ರಿಕ ಚುನಾವಣೆ ಆಗುತ್ತೆ, ಆಲ್ಮೋಸ್ಟ್ ಡಿಸೆಂಬರ್ನಲ್ಲಿ ನಡೆಯಬಹುದು. ಆಗ್ಲೇ ಕರ್ನಾಟಕದಲ್ಲೂ ಅವಧಿಗೂ ಮುಂಚೆನೆ ಚುನಾವಣೆ ನಡೆಸೋ ಪ್ಲಾನ್ ಇದೆ ಅಂತ ಚರ್ಚೆಗಳಾಗ್ತಾ ಇತ್ತಲ್ಲ, ಅದಕ್ಕೆ ಪುಷ್ಟಿ ಕೊಡುವಂತೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಬರ್ತಾ ಇದ್ದಾರೆ. ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ, ಟಾರ್ಗೆಟ್ ಕೊಡ್ತಿದ್ದಾರೆ. ಎಲ್ಲ ಬೆಳವಣಿಗೆ ನೋಡಿದಾಗ ಆಗಬಹುದು ಅಂತ ಚರ್ಚೆ ಆಗ್ತಾ ಇತ್ತು. ಈಗ ವಾರದ ಬಳಿಕ ಫೋನ್ ಮಾಡಿ ಹೇಳ್ತೀನಿ ಅಂತ ಅಮಿತ್ ಶಾ ಹೇಳಿದಾರಂತೆ. ಇವತ್ತಿನ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಬಿಜೆಪಿಯಿಂದ ಚುನಾವಣೆಯಲ್ಲಿ ಈಗ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಚುನಾವಣೆಗೆ ಈಗಿನಿಂದಲೇ ಬಿಜೆಪಿ ತಯಾರಿ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ. ಬಿಜೆಪಿಯವರು ಚುನಾವಣೆಯಲ್ಲಿ ಟಾರ್ಗೆಟ್ 150 ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಸಿಎಂಗೆ ಬಿಟ್ಟಿದ್ದು ಅಂತ ಅಮಿತ್ ಶಾ ಇವತ್ತಿನ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ಒಂದು ಮಾತನ್ನ ಹೇಳಿದ್ದಾರೆ, ಹಳೆಯ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆ ಮಾಡೋ ನಿಟ್ಟಿನಲ್ಲಿ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಇನ್ನು ಅನ್ಯ ಪಕ್ಷದವರು, ಬೇರೆ ಬೇರೆ ಪಕ್ಷದವರು ಯಾರು ಬಿಜೆಪಿಗೆ ಬರೋಕೆ ರೆಡಿ ಇದ್ದಾರೆ ಅವ್ರದೆಲ್ಲ ಪಟ್ಟಿ ಮಾಡ್ಕೊಳ್ಳಿ ಅಂತಾನು ಅಮಿತ್ ಶಾ ಹೇಳಿದಾರಂತ. ಯಾವುದೇ ರೀತಿಯ ಅವಧಿ ಪೂರ್ವ ಚುನಾವಣೆ ಬಗ್ಗೆ ಚರ್ಚೆಗಳಿಲ್ಲ ಮತ್ತು ಯಾವುದೇ ರೀತಿಯ ಕಾರಣಕ್ಕೂ ಆ ರೀತಿ ನಡೆಯುವುದಿಲ್ಲ. ಸರ್, ಈಗ ಇವತ್ತಿನ ಇದರಲ್ಲಿ ಪ್ರಮುಖವಾಗಿ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ, ನಿಜಾನ? ಸಂಘಟನಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ಜೊತೆಗೆ ಮುಂದಿನ ಚುನಾವಣೆಯ ಉದ್ದೇಶವನ್ನು ಚರ್ಚೆಗಳಾಗಿದೆ. ಅನ್ಯ ಪಕ್ಷದಿಂದ ಕೆಲವರು ಬರುವಂತವ್ರು ಇದ್ದಾರೆ, ಈ ಪ್ರಸ್ತಾಪಗಳಾಗಿದೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಅದು ನಿರಂತರವಾಗಿ ನಡೀತಾ ಇರ್ತದೆ. ಅಲ್ಲ, ಹಿಂದುಳಿದ ವರ್ಗದ ಕೆಲ ನಾಯಕರುಗಳು ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಅಮಿತ್ ಶಾ ಕೊಟ್ಟರು. ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಅದು, ಅದರ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ನಮ್ಮ ಪಾರ್ಟಿಯೇ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ. ಸರ್, ನಾಯಕತ್ವ ವಿಚಾರ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಇದು ಯಾವುದೂ ಚರ್ಚೆಗೆ ಬರಲಿಲ್ಲ ಸರ್. ಆ ಚರ್ಚೆ ನಡೆದಿಲ್ಲ, ಆ ಚರ್ಚೆಗಳು ಇಲ್ಲ ಪಾರ್ಟಿಯಲ್ಲಿ. ಸಚಿವ ಸಂಪುಟ ಯಾವಾಗ ಆಗ್ಬೋದು? ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಮುಂದಕ್ಕೆ ತೀರ್ಮಾನ ತಗೊಳ್ತಾರೆ. ಸರ್, ಮತ್ತೆ ನಿಮ್ಮ ರಾಜ್ಯಾಧ್ಯಕ್ಷ ಅಮಿತ್ ಶಾ ಅವರ ಎದುರು ಈ ಹಿಜಾಬ್ ಹಲಾಲ್ ಬೆಳವಣಿಗೆ ಬಗ್ಗೆ ಗಮನಕ್ಕೆ ಏನಾದ್ರು ತಂದ್ರೆ? ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ಚರ್ಚೆಗಳಾಗಿದೆ. ಕೋರ್ ಕಮಿಟಿ ಇದು ಏನು 16-17ಕ್ಕೆ ಕಾರ್ಯಕಾರಿ ನಡೀತದೆ. ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ಮುಂದಿನ ಮಾರ್ಗದರ್ಶನವನ್ನು ಅವ್ರು ಮಾಡ್ತಾರೆ. ಸರ್, ಎಲ್ಲದಕ್ಕೂ ರೆಡಿಯಾಗಿ ಅಂತ ಸಂದೇಶ ಕೊಟ್ರ ಅಂತ ಎಲ್ಲ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದ್ರು? ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಅಂತ ಹೇಳಿಲ್ಲ, ಮುಂದಿನ ವರ್ಷ ಚುನಾವಣೆ ಬರುತ್ತೆ, ಅದಕ್ಕೆ ಪೂರ್ಣ ತಯಾರಿ ಇವತ್ತಿಂದ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೋರ್ ಕಮಿಟಿ ಸಭೆ ಅಂತ ಪ್ರತ್ಯೇಕ ಇನ್ನೊಂದು ಸಭೆ ನಡೆಸಿದ್ರು. ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯ ಅವಲೋಕನವನ್ನ ಮಾನ್ಯ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ನಡೆಸಿ ಒಂದು ಆತ್ಮವಿಶ್ವಾಸ ವ್ಯಕ್ತ ಆಗಿದೆ. ಈ ಬಾರಿ
ಕಳೆದ ಸರಿ ಆದಂತೆ 104 ಹೀಗೆ ನಿಂತ್ಕೊಳ್ಬಾರ್ದು. ಇವತ್ತು ನಮ್ಮ ಸ್ಥಾನ 120 ನಾವು ಅದನ್ನು 150ನ್ನ ಕ್ರಾಸ್ ಮಾಡೋದಕ್ಕೆ ಯಾವ್ಯಾವ ಮಾನದಂಡವನ್ನು ಅನುಸರಿಸಬೇಕು ಅನ್ನೋದು ಒಂದಷ್ಟು ಮಾರ್ಗದರ್ಶನ ಅವ್ರು ಮಾಡಿದ್ದಾರೆ. ಅವ್ರ ಮಾರ್ಗದರ್ಶನದ ಅಂತೆ ನಾವು ರೋಡ್ ಮ್ಯಾಪನ್ನು ತಯಾರು ಮಾಡ್ತೇವೆ. ರೋಡ್ ಮ್ಯಾಪ್ ತಯಾರು ಮಾಡಿ ಚುನಾವಣೆ ಗೆಲ್ಲೋಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡ್ತೇವೆ. ಕರ್ನಾಟಕ ರಾಜಕೀಯ ವಲಯದಲ್ಲಿ ಈಗ ಚುನಾವಣೆಯದ್ದೇ ಚರ್ಚೆ. ಎಐಸಿಸಿ ಯುವರಾಜ ರಾಹುಲ್ ಗಾಂಧಿ 2 ದಿನ ರಾಜ್ಯ ಪ್ರವಾಸ ಮಾಡಿದ್ದು ಕೈ ನಾಯಕರಿಗೆ ಬಿಗ್ ಟಾರ್ಗೆಟ್ ಒಂದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಾಹುಲ್ ಎದುರಲ್ಲೇ ಹಿಜಾಬ್ ಹಲಾಲ್ ವಿಚಾರವಾಗಿ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ 150 ಸ್ಥಾನ ಗೆಲ್ಲಬೇಕು. ಕೈ ನಾಯಕರಿಗೆ ರಾಹುಲ್ ಗಾಂಧಿ ಟಾರ್ಗೆಟ್. ಪಂಚರಾಜ್ಯ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರೋ ಕಾಂಗ್ರೆಸ್ಗೆ ಕರ್ನಾಟಕ ಒಂದೇ ಇದೀಗ ಹೋಪ್. ಕರ್ನಾಟಕ ವಿಧಾನಸಭಾ ಸಂಗ್ರಾಮಕ್ಕೆ ಇನ್ನೊಂದು ವರ್ಷ ಬಾಕಿ ಇದೆ. ಹೀಗಾಗಿ ಈ ಬಾರಿಯಾದ್ರೂ ಹೆಚ್ಚಿನ ಸ್ಥಾನ ಗೆದ್ದು ಕರ್ನಾಟಕದಲ್ಲಿ ಮತ್ತೆ ಚುಕ್ಕಾಣಿ ಹಿಡಿಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ. ಅದನ್ನ ಕಾರ್ಯಗತಗೊಳಿಸೋ ಸಲುವಾಗಿ ಕಾಂಗ್ರೆಸ್ ಯುವರಾಜ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಪೂರ್ತಿ ರಾಹುಲ್ ಗಾಂಧಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ದು ಕೆಪಿಸಿಸಿ ನಾಯಕರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಒಂದೇ ಸ್ಫೂರ್ತಿ ನೀಡೋ ರಾಜ್ಯ ಅಂತ ರಾಹುಲ್ ಗಾಂಧಿ ಹೇಳಿದ್ದು ಈ ಬಾರಿ 150 ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಕೈ ನಾಯಕರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. We should start our calculations from 150 seats. This is not a difficult task. This is actually quite an easy task for the Congress party. If we get together, if we fight together in a united way, and if we guarantee merit as the criteria. ಇನ್ನು ಈ ಬಾರಿ ಕೇಂದ್ರ ಸರ್ಕಾರದ ವೈಫಲ್ಯಗಳು, ಬೆಲೆ ಏರಿಕೆ, ರಾಜ್ಯದಲ್ಲಿ 40% ಕಮಿಷನ್ ವಿಚಾರ, ನಿರುದ್ಯೋಗದಂತ ಸಮಸ್ಯೆಗಳನ್ನೇ ಮುಂದಿಟ್ಕೊಂಡು ಬಿಜೆಪಿ ವಿರುದ್ಧ ಅಭಿಯಾನಕ್ಕೂ ಪ್ಲಾನ್ ಮಾಡುವಂತೆ ರಾಹುಲ್ ಕೈ ನಾಯಕರಿಗೆ ಸೂಚಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆಶಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು. ಕರ್ನಾಟಕ ಗೆದ್ದು ಇದನ್ನ ಸೋನಿಯಾ, ರಾಹುಲ್ ಗಾಂಧಿಗೆ ಅರ್ಪಿಸೋಣ ಅಂತ ಹೇಳಿದ್ದಾರೆ. ಅಲ್ಲದೆ ನಾನು ವ್ಯಕ್ತಿ ಪೂಜೆ ಮಾಡಲ್ಲ, ಪಕ್ಷದ ಪೂಜೆ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. The strength what you have given to me, we believe in collective leadership. ನಾನು ವ್ಯಕ್ತಿ ಪೂಜೆ ಮಾಡಿದವನು ಯಾವತ್ತೂ ಅಲ್ಲ. I don't believe in ವ್ಯಕ್ತಿ ಪೂಜೆ. I believe in ಪಕ್ಷದ ಪೂಜೆ. ಪಕ್ಷ ಇದರ ಮಾತ್ರ ನಾವು ಸಾಧ್ಯ ಅನ್ನೋದನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ಭಾವನಾತ್ಮಕ ವಿಚಾರ ಮುಂದಿಟ್ಟು ಕೋಮುವಾದ ಸೃಷ್ಟಿಸ್ತಾ ಇದೆ. ಹಲಾಲ್, ಹಿಜಾಬ್ನಂತ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ನಿಲ್ಲಬೇಕು. ಅವರ ರಕ್ಷಣೆಗೆ ಕಾಂಗ್ರೆಸ್ ಬರಬೇಕು ಅಂದ್ರು. ಹಿಜಾಬ್ ಇಶ್ಯೂನೇ ಅಲ್ಲ, ಅದು ಒಂದು ಧಾರ್ಮಿಕ ಪದ್ಧತಿ. ಸರ್ಕಾರ ಮನಸ್ಸು ಮಾಡಿದ್ರೆ ಅದು ಹರಡದಂತೆ ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತಿತ್ತು. ಆದರೆ ದುರುದ್ದೇಶದಿಂದ ಅದರಲ್ಲಿ ಬಜರಂಗ ದಳದವರು, ಹಿಂದೂ ಮಹಾಸಭಾದವರು, RSSನವರು ಸೇರ್ಕೊಂಡು ಮುಸ್ಲಿಮರನ್ನ ಖಳನಾಯಕರನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಚುನಾವಣೆಗೆ 6 ತಿಂಗಳ ಮೊದಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಘೋಷಣೆಗೆ ಮನವಿ ಮಾಡಿದ್ದಾರೆ. ರಾಹುಲ್ ಕೂಡ ಇದಕ್ಕೆ ಸಮ್ಮತಿಸಿದ್ದಾರೆ. ಇನ್ನು ಎಐಸಿಸಿ ಪಾಲಿಗೆ ಸ್ಪಿರಿಟ್ ಆಗಿರೋ ಕರ್ನಾಟಕವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ರಾಹುಲ್ 2 ತಿಂಗಳಿಗೆ ಒಮ್ಮೆ ರಾಜ್ಯಕ್ಕೆ ಭೇಟಿ ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಡೆದಾಡುವ ದೇವರು ಎಂದು ಹೆಸರುವಾಸಿಯಾಗಿದ್ದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ಇಂದು 115ನೇ ಜನ್ಮದಿನ. ಇವತ್ತು ಬಸವ ಭಾರತ ಹೆಸರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಪಾಲ್ಗೊಂಡಿದ್ರು. ಶ್ರೀಗಳ ಸ್ಮರಣಾರ್ಥ ರಾಜ್ಯ ಸರ್ಕಾರ ಒಂದಿಷ್ಟು ಘೋಷಣೆಗಳನ್ನು ಮಾಡಿದೆ. ಅದೇನು ಅನ್ನೋ ರಿಪೋರ್ಟ್ ಇಲ್ಲಿದೆ ನೋಡಿ. ಇವತ್ತು ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಎಂದೇ ವಿಶ್ವದಾದ್ಯಂತ ಖ್ಯಾತರಾಗಿದ್ದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳ 115ನೇ ಜಯಂತಿ. ಲಿಂಗೈಕ್ಯರಾಗಿರೋ ಶ್ರೀಗಳ ಜಯಂತ್ಯುತ್ಸವ ಹಿನ್ನೆಲೆ ಸಿದ್ಧಗಂಗಾ ಮಠದಲ್ಲಿ ಬಸವ ಭಾರತ ಹೆಸರಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿ ಸಚಿವರು, ಗಣ್ಯರು ಪಾಲ್ಗೊಂಡಿದ್ದರು. ಸ್ಟಾರ್ಟಿಂಗ್ ದಿ ಗುರುವಂದನಾ ಕಾರ್ಯಕ್ರಮ ಪೂಜ್ಯ
ಬೆಳಗ್ಗೆ 10:45ಕ್ಕೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಶ್ರೀ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದರು. ಬಳಿಕ ವಿಭೂತಿ ಧರಿಸಿಯೇ ಶ್ರೀಗಳ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಮಿತ್ ಶಾ, ಶಿವಕುಮಾರ ಶ್ರೀಗಳ ಕ್ಷೇತ್ರಕ್ಕೆ ಬಂದಿರೋದು ಸಂತಸ ತಂದಿದೆ. ಉತ್ತರದಲ್ಲಿ ಗಂಗಾ ಹೇಗೋ ದಕ್ಷಿಣದಲ್ಲಿ ಸಿದ್ಧಗಂಗಾ ಕ್ಷೇತ್ರ ಹಾಗೆ ಅಂದ್ರು. उत्तर में गंगा और दक्षिण में सिद्ध गंगा. गंगा में स्नान करने से अनेक जन्मों के पाप का सुमूल नाश हो जाता है, ऐसी मान्यता है. सिद्ध गंगा मठ में आने से ही अनेक जन्मों के पुण्य कर्मों की जागृति होती है, वो मेरा भी अनुभव है. उत्तर में गंगा और दक्षिण में सिद्ध गंगा. ये सिद्ध गंगा बहुत बड़ा तीर्थ है. ಇದೇ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ಕೂಡ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಾಜ್ಯ ಸರ್ಕಾರದ ದಾಸೋಹ ಯೋಜನೆಗೆ ಶಿವಕುಮಾರ ಸ್ವಾಮೀಜಿಗಳ ಹೆಸರನ್ನ ಇಡುವುದಾಗಿ ಸಿಎಂ ಬೊಮ್ಮಾಯಿ ಘೋಷಿಸಿದ್ದಾರೆ. ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಆದೇಶ ಹೊರಡಿಸ್ತೀವಿ ಅಂದ್ರು. ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಹೆಸರನ್ನು ಇಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡಲೇ ನಮ್ಮ ಸರ್ಕಾರಿ ಆಜ್ಞೆಯಾಗಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ಶಿವಕುಮಾರ ಶ್ರೀಗಳ ಚರಿತ್ರೆಯನ್ನ ಪಠ್ಯಕ್ಕೆ ಸೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಶ್ರೀಗಳ ಬಗ್ಗೆ ಇಡೀ ಸಮಾಜಕ್ಕೆ ಗೊತ್ತಾಗಬೇಕೆಂದು ಹೇಳಿದ್ದು ಸಿಎಂ ಬಸವರಾಜ ಬೊಮ್ಮಾಯಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದ್ರು. ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನದ ಚರಿತ್ರೆಯನ್ನ ಪಠ್ಯಕ್ರಮದಲ್ಲಿ ಅಳವಡಿಸುವ ಬಗ್ಗೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ. ಇವರ ಜೀವನ ಚರಿತ್ರೆಯನ್ನ ಮುಂದಿನ ಪೀಳಿಗೆಗೆ ತಿಳಿಸಲು ಕರ್ನಾಟಕ ಶಿಕ್ಷಣ ಇಲಾಖೆಯ ಪಠ್ಯಪುಸ್ತಕದಲ್ಲಿ ಇವರ ಜೀವನ ಚರಿತ್ರೆ ಅಳವಡಿಸಬೇಕೆಂದು ನಾನು ಕಳಕಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಮಾತನಾಡಿದರು. ಕೇಂದ್ರ ಸರ್ಕಾರ ಸಮರ್ಥವಾಗಿ ಆಡಳಿತ ನಡೆಸುತ್ತಿದೆ. ಉಕ್ರೇನ್ನಿಂದ ಭಾರತೀಯರನ್ನ ಕರೆತರುವಲ್ಲೂ ಬದ್ಧತೆ ತೋರಿಸಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ರಾಮ ಲಕ್ಷ್ಮಣ ಇದ್ದಂತೆ ಅಂದರು. ಕೇಂದ್ರ ಸರ್ಕಾರ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ಮಕ್ಕಳನ್ನ ಪ್ರಜೆಗಳನ್ನ ಜೀವಂತವಾಗಿ ನವೀನೊಬ್ಬರನ್ನ ಬಿಟ್ಟರೆ ಸರ್ಕಾರದ ಎಷ್ಟು ಒಂದು ಬದ್ಧತೆಯಿಂದ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತಹದ್ದು. ನೀವು ನರೇಂದ್ರ ಮೋದಿ ಹೇಗಿದ್ದೀರಪ್ಪ ಅಂದ್ರೆ ರಾಮ ಲಕ್ಷ್ಮಣರಂತೆ ಕೆಲಸವನ್ನ ಮಾಡ್ತಾ ಇರುವಂತಹ ಅವರು ಅನ್ನುವ ಮಾತನ್ನ ನಾನು ಹೇಳಿದಂತಹ ಅವನು. ಶಿವಕುಮಾರ ಸ್ವಾಮೀಜಿಗಳ 115ನೇ ಜಯಂತಿ ನಿಮಿತ್ತ 115 ಮಕ್ಕಳಿಗೆ ಶಿವಕುಮಾರ ಶ್ರೀಗಳ ಹೆಸರಿಡಲಾಯಿತು. ರಾಜ್ಯದ ನಾನಾ ಭಾಗಗಳಿಂದ ಮಠಕ್ಕೆ ಬಂದಿದ್ದ ಮಕ್ಕಳಿಗೆ ಬೆಂಗಳೂರಿನ ಶಿವಕುಮಾರ ಸ್ವಾಮೀಜಿ ಅನ್ನದಾನ ಸೇವಾ ಟ್ರಸ್ಟ್ ನಾಮಕರಣ ಕಾರ್ಯಕ್ರಮ ಮಾಡಿದೆ. ಮಕ್ಕಳಿಗೆ ಬೇಕಾದ ತೊಟ್ಟಿಲು, ಹಾಸಿಗೆಗಳನ್ನು ಉಚಿತವಾಗಿ ವಿತರಣೆ ಮಾಡಿದೆ. ಶಿವಕುಮಾರ ಶ್ರೀಗಳ ಜಯಂತಿ ಹಿನ್ನೆಲೆ ಮಠಕ್ಕೆ ಸಾವಿರಾರು ಭಕ್ತರ ದಂಡೇ ಹರಿದು ಬಂದಿತ್ತು. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಅಮಿತ್ ಶಾ ಅವರು ಸಿದ್ಧಗಂಗಾ ಮಠದ ಕಾರ್ಯಕ್ರಮದ ಬಳಿಕ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಗೆ ಆಗಮಿಸಿದ್ರು. ಅಲ್ಲಿ ಸತ್ಯಸಾಯಿ ಗ್ರಾಮದಲ್ಲಿ 400 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನಾಳೆ ಯುಗಾದಿ ಹಬ್ಬ, ಹೀಗಾಗಿ ಎಲ್ಲೆಲ್ಲೂ ವ್ಯಾಪಾರ ಖರೀದಿ ಸಂಭ್ರಮ. ನಾಡಿದ್ದು ಹೊಸ ತೊಡಕಿಗೆ ಮಾಂಸ ಮಾರಾಟವು ಜೋರಾಗಿ ನಡೀತಾ ಇದೆ. ಹಿಂದೂಗಳ ಹಬ್ಬದ ಹಿನ್ನೆಲೆಯಲ್ಲಿ ಹಲಾಲ್ ಬಾಯ್ಕಾಟ್ ಸದ್ದು ಜೋರಾಗಿದೆ. ಹಿಂದೂ ಪರ ಸಂಘಟನೆಗಳು ಜಟ್ಕಾ ಕಟ್ ಮಾಂಸವನ್ನೇ ಖರೀದಿಸಿ ಅಂತ ಅಭಿಯಾನ ಶುರು ಮಾಡಿದೆ. ರಾಜ್ಯದೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ಹೊಸ ತೊಡಕಿಗೂ ಧರ್ಮ ಸಂಕಷ್ಟ. ನಾಳೆ ಹಿಂದೂಗಳ ಪಾಲಿನ ಹೊಸ ವರ್ಷ ಯುಗಾದಿ ಹಬ್ಬ. ಸಮಸ್ತ ಹಿಂದೂಗಳು ಯುಗಾದಿ ಆಚರಿಸೋಕೆ ಸಕಲ ಸಜ್ಜಾಗಿದ್ದಾರೆ. ಹಬ್ಬದ ಹಿನ್ನೆಲೆ ಮಾರ್ಕೆಟ್ನಲ್ಲಿ ಭರ್ಜರಿ ವ್ಯಾಪಾರ ಕೂಡ ನಡೆದಿದೆ. ಇವತ್ತು ಎಲ್ಲಾ ಮಾರ್ಕೆಟ್ಗಳಲ್ಲೂ ಜನಜಂಗುಳಿಯೇ ನೆರೆದಿತ್ತು. ನಾಡಿದ್ದು ಹೊಸ ತೊಡಕು ಇರೋದ್ರಿಂದ ಈಗಲೇ ಕೋಳಿ ಕುರಿಗಳ ವ್ಯಾಪಾರ ಕೂಡ ನಡೆದಿದೆ. ಒಂದು ಕಡೆ ಹೊಸ ತೊಡಕಿನ ಸಂಭ್ರಮ ಇದ್ರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಹಲಾಲ್ ವರ್ಸಸ್ ಜಟ್ಕಾ ಕಟ್ ವಿವಾದ ಜೋರಾಗಿ ನಡೀತಿದೆ. ಮುಸ್ಲಿಂ ವ್ಯಾಪಾರಿಗಳಿಂದ ಹಲಾಲ್ ಕಟ್ ಮಾಡಿರೋ ಮಾಂಸ ಖರೀದಿಸಬಾರದು ಅಂತ ಅಭಿಯಾನ ಶುರುವಾಗಿದೆ. ಅಲ್ಲದೆ ಹಿಂದೂಗಳ ಸಂಸ್ಕಾರದಂತೆ ಜಟ್ಕಾ ಕಟ್ ಮಾಂಸ ಮಾರಾಟ ಮಳಿಗೆಗಳು ತಲೆ ಎತ್ತಿವೆ.
ಆನ್ಲೈನ್ಗೂ ಕಾಲಿಟ್ಟ ಜಟ್ಕಾ ಕಟ್. ಹೊಸ ತೊಡಕಿಗೆ ಮಾಂಸಕ್ಕೆ ಸಖತ್ ಡಿಮಾಂಡ್. ಹೀಗಾಗಿ ಆನ್ಲೈನ್ನಲ್ಲೂ ಜಟ್ಕಾ ಕಟ್ ಮಾಂಸ ಮಾರಾಟಕ್ಕೆ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಮೀಮೋ, ಬಿಗ್ ಬಾಸ್ಕೆಟ್, ಸ್ವಿಗ್ಗಿಯಲ್ಲೂ ಜಟ್ಕಾ ಕಟ್ ಮಾಂಸ ಮಾರಾಟ ಮಾಡಲಾಗ್ತಿದೆ. ಬೆಂಗಳೂರಿನ 8 ಕಡೆ ಹೋಮ್ ಸರ್ವಿಸ್ ಕೂಡ ನೀಡೋದಾಗಿ ಆಫರ್ ನೀಡಿದ್ದಾರೆ. ಈ ನಡುವೆ ಬೆಂಗಳೂರಲ್ಲಿ ನಾಳೆ ಹಲಾಲ್ ಕಟ್ ವಿರೋಧಿಸಿ ಬಜರಂಗ್ ದಳ ಅಭಿಯಾನ ನಡೆಸುತ್ತಿದೆ. ಲಾಲ್ಬಾಗ್ ಬಳಿಯ ಸಿದ್ದಾಪುರದಿಂದ ಬಜರಂಗ್ ದಳ ಅಭಿಯಾನ ನಡೆಸುತ್ತಿದ್ದು, ಹಿಂದೂಗಳು ಜಟ್ಕಾ ಕಟ್ ಮಾಂಸವನ್ನೇ ಖರೀದಿಸುವಂತೆ ಅರಿವು ಮೂಡಿಸುತ್ತಿದ್ದಾರೆ. ಹಲಾಲ್ ಕಟ್ ವಿವಾದದ ಜೊತೆಗೆ ಉಡುಪಿಯಲ್ಲಿ ಚಪ್ಪಲಿ ಅಂಗಡಿ ಹೆಸರಲ್ಲಿ ವಿವಾದ ಶುರುವಾಗಿದೆ. ಮುಸ್ಲಿಮರು ಚಪ್ಪಲಿ ಅಂಗಡಿಯಲ್ಲಿ ಹಿಂದೂ ದೇವತೆಗಳ ಹೆಸರನ್ನ ತೆಗಿಬೇಕೆಂದು ಒತ್ತಾಯಿಸಿದ್ದಾರೆ. ಸಾಲಿಗ್ರಾಮ ಫುಟ್ವೇರ್ ಅಂಗಡಿ ಮುಂದೆ ಇವತ್ತು ಹಿಂದೂ ಜಾಗರಣ ವೇದಿಕೆ ಪ್ರೊಟೆಸ್ಟ್ ಕೂಡ ನಡೆಸಿತು. ಹಲಾಲ್ ವಾಗ್ವಾದ, ಬಜರಂಗ್ ದಳದ ಸದಸ್ಯರ ಅರೆಸ್ಟ್. ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಹಲಾಲ್ ಇಲ್ಲದ ಮಾಂಸ ನೀಡಲ್ಲ ಎಂದ ಕಾರಣಕ್ಕೆ ಬಜರಂಗ್ ದಳದವರು ವ್ಯಾಪಾರಿಗಳ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪೊಲೀಸರು 7 ಮಂದಿಯನ್ನು ಬಂಧಿಸಿದ್ದು, ಬಳಿಕ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಹಿಂದೂ ಸಂಘಟನೆಗಳು ಮುಸ್ಲಿಂ ವ್ಯಾಪಾರಿಗಳ ವಿರುದ್ಧ ಪ್ರತಿದೂರು ನೀಡಿದ್ದಾರೆ. ಇನ್ನೊಂದು ಕಡೆ ಹಲಾಲ್ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿದೆ. ವ್ಯಾಪಾರ ನಿರ್ಬಂಧ ಸರಿಯಲ್ಲ ಅಂತ ಮೊಹಮ್ಮದ್ ಖಲೀಲುಲ್ಲಾ ಅನ್ನೋರು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಶಾಂತಿ ಸುವ್ಯವಸ್ಥೆ ಹಾಳು ಮಾಡುತ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಕೀಲ ಎಪಿ ರಂಗನಾಥ್ ಅವರ ಟೀಮ್ ಕಮಿಷನರ್ಗೆ ದೂರು ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಹಬ್ಬದ ಸಡಗರ ಇದ್ರೆ ಇನ್ನೊಂದ್ ಕಡೆ ಬೆಲೆ ಏರಿಕೆ ಬಿಸಿ ಜನರಿಗೆ ತಾಕಿದೆ. ಇವತ್ತಿನಿಂದ ಆರ್ಥಿಕ ವರ್ಷ ಶುರು ಆಗ್ತಾ ಇದೆ. ಅದರ ಜೊತೆಗೆ ಕೆಲ ವಸ್ತುಗಳ ಬೆಲೆ ಕೂಡ ದುಬಾರಿ ಆಗ್ಬಿಟ್ಟಿದೆ. ಪೆಟ್ರೋಲ್, ಡೀಸೆಲ್ ಜೊತೆಗೆ ಮೆಡಿಸಿನ್ ಸೇರಿದಂತೆ ಇವತ್ತಿನಿಂದ 350 ವಸ್ತುಗಳ ದರ ಏರಿಕೆ ಆಗ್ತಾ ಇದೆ. ಕಮರ್ಷಿಯಲ್ ಎಲ್ಪಿಜಿ ದರ ಇವತ್ತು ಒಂದೇ ದಿನ 250 ರೂಪಾಯಿ ಜಾಸ್ತಿ ಆಗಿದ್ದು 2253ಕ್ಕೆ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಹೋಟೆಲ್ನಲ್ಲಿ ಊಟದ ದರ ಏರಿಕೆ ಕಾಣುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಏಪ್ರಿಲ್ 4ರಂದು ಈ ಬಗ್ಗೆ ಸಭೆ ಸೇರಿ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡ್ತಾರೆ. ಬೆಲೆ 260 ರೂಪಾಯಿ ಹೆಚ್ಚಿಗೆ ಆಗಿರುತ್ತೆ. ಇದರ ಜೊತೆಗೆ ಈಗಾಗಲೇ ಅಡಿಗೆ ಎಣ್ಣೆ ಬೆಲೆ 200 ರೂಪಾಯಿ ಕೆಜಿ ಆಗಿದೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಸೋಮವಾರ ನಾವು ವಿಶೇಷವಾದ ಸಭೆಯನ್ನು ಕರೆದು ಊಟ ತಿಂಡಿಗಳ ಬೆಲೆಯನ್ನು ಏರಿಸುವ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇಂದಿನಿಂದ ಗ್ಯಾಸ್ ಬೆಲೆ ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಿರೋದ್ರಿಂದ ಸುಮಾರು 350 ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಅದರಲ್ಲಿ ಈಗ ದೊಡ್ಡ ಹೊಡೆತ ಅಂತಂದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋದು. ಇವತ್ತು ಒಂದೇ ದಿನ, ಇದಿನ್ನೂ ಆರಂಭ, ಈ ವರ್ಷದ ಆರ್ಥಿಕ ವರ್ಷ ಆರಂಭ ಏಪ್ರಿಲ್ 1ನೇ ತಾರೀಕು 250 ರೂಪಾಯಿ ಒಂದೇ ದಿನಕ್ಕೆ ಬೆಲೆ ಏರಿಕೆ ಆಗಿರೋದ್ರಿಂದ ಈಗ ಹೋಟೆಲ್ಗಳಲ್ಲಿ ಅನಿವಾರ್ಯವಾಗಿ ಊಟ ತಿಂಡಿ ಬೆಲೆಯನ್ನ ಜಾಸ್ತಿ ಮಾಡಲೇಬೇಕಾದ ಪರಿಸ್ಥಿತಿಲಿ ಹೋಟೆಲ್ ಮಾಲೀಕರು ಇದ್ದಾರೆ. 4ನೇ ತಾರೀಕು ಈ ಬಗ್ಗೆ ಡಿಸೈಡ್ ಮಾಡ್ತಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಕುರಿತಾದ ಸ್ಫೋಟಕ ಅಂಶಗಳು ಬಯಲಿಗೆ ಬಂದಿದೆ. ಶಿಕ್ಷಣ ಇಲಾಖೆ ಮುಸ್ಲಿಂ ವಿದ್ಯಾರ್ಥಿಗಳು ಹೆಚ್ಚಿರುವಂತ 14 ಜಿಲ್ಲೆಗಳಲ್ಲಿ ಸರ್ವೆ ನಡೆಸಿದ್ದು ಅಚ್ಚರಿಯ ಅಂಶಗಳು ಹೊರಬಿದ್ದಿವೆ. ಹಿಜಾಬ್ ಕಾರಣಕ್ಕೆ ಪರೀಕ್ಷೆಗೆ ಗೈರಾದವರ ಸಂಖ್ಯೆ ತೀರಾ ಕಡಿಮೆ. ಹಿಜಾಬ್ ವಿವಾದ ಶುರುವಾದ ಉಡುಪಿ ಜಿಲ್ಲೆಯಲ್ಲಿ 98% ಹಾಜರಾತಿ ಇದ್ರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲೂ 97% ಹಾಜರಾತಿ ದಾಖಲಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಸರಾಸರಿ 16,000 ವಿದ್ಯಾರ್ಥಿಗಳು ಗೈರಾಗ್ತಿರೋದು ಶಿಕ್ಷಣ ಇಲಾಖೆಯ ತಲೆನೋವಿಗೆ ಕಾರಣ ಆಗಿದೆ. ಟಿಪ್ಪು ಸುಲ್ತಾನ್ ವೈಭವೀಕರಿಸಿದ ಪಠ್ಯಕ್ಕೆ ಮಂಗಳೂರಿನ ಕ್ರೈಸ್ತ ಸಮುದಾಯ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಟಿಪ್ಪುವಿನ ವೈಭವ ಮಾಡೋದಲ್ಲ, ಆತ ಒಬ್ಬ ಭಯೋತ್ಪಾದಕ. ಟಿಪ್ಪು ಸುಲ್ತಾನ್ ಕೆನರಾ ಕ್ರೈಸ್ತರ ಮಾರಣ ಹೋಮ ಮಾಡಿದ್ದ ಅಂತ ಕ್ರೈಸ್ತ ಮುಖಂಡ ರಾಬರ್ಟ್ ರೊಸಾರಿಯೋ ಆರೋಪ ಮಾಡಿದ್ದಾರೆ. 50% ಕ್ರೈಸ್ತರನ್ನ ಟಿಪ್ಪು ಸುಲ್ತಾನ್ ನಾಶ ಮಾಡಿದ್ದಾನೆ. ಮಂಗಳೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಎಳ್ಕೊಂಡು ಹೋಗಿದ್ದ ವೇಳೆ ಕ್ರೈಸ್ತರ ಮಾರಣ ಹೋಮ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಒಬ್ಬ ಜಿಹಾದಿ ಮನಸ್ಥಿತಿಯ ಕ್ರೂರಿ, ಆದರೆ ರಾಜಕೀಯ ಕಾರಣಕ್ಕಾಗಿ ಟಿಪ್ಪು ವೈಭವೀಕರಣ ಮಾಡಿದ್ರು ಅಂತ ಕ್ರೈಸ್ತ ಮುಖಂಡ ರಾಬರ್ಟ್ ರೊಸಾರಿಯೋ ಆರೋಪವನ್ನು ಮಾಡಿದ್ದಾರೆ. ಟಿಪ್ಪುವಿನ ಏನು ಬಹಳ ದೊಡ್ಡ ವೈಭವೀಕರಣದ ಬಗ್ಗೆ ಏನು ಪುಸ್ತಕದಲ್ಲಿ ಓದಿದ್ದೇವೆ, ನಾನೇ ಸ್ವತಃ ಓದಿದ್ದೇನೆ ಪ್ರೈಮರಿಲಿ ಇರಬೇಕಾದ್ರೆ. ಅದರ ವಸ್ತುಸ್ಥಿತಿ ಸರಿ ವಿರುದ್ಧವಾಗಿದೆ. ಅದನ್ನು ಯಾವತ್ತೂ ತೆಗಿಬೇಕಾಗಿತ್ತು. ಕನಿಷ್ಠ ಪಕ್ಷ ಈಗಾದರೂ ತೆಗೆಯುವ ಹಂತಕ್ಕೆ ಬಂದಿದೆ. ನಾನು ಹೇಳೋದು ಬರೀ ತೆಗೆಯುವುದಲ್ಲ, ಅವನು ನಿಜ ಇತಿಹಾಸನ ಹೇಳಬೇಕು. ಎಂತಹ ಕ್ರೂರಿಯವನು, ಎಂತಹ ಜೆಹಾದಿ. ಅದು ಇವತ್ತು ನಾವು ಇರುವ ಕಾಲಘಟ್ಟದಲ್ಲಿ ಜೆಹಾದಿಗಳ ಏನು ಮುಖವಾಡ
ಕಳಚಿ ಬರುವಾಗ ಅವನು ಕೂಡ ಮೊದಲ ಜೆಹಾದಿ, ನಾನು ಈಗಾಗಲೇ ಹೇಳಿದ್ದೇನೆ, ಅವನು ಮೊದಲ ಭಯೋತ್ಪಾದಕ ಅಂತೇಳಿ, ಅದನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು. ಅದು ಅಗತ್ಯ, ಅದು ನಾನು ಮಾಡ್ತಿರೋ ಡಿಮಾಂಡ್. ಹಾಗಾಗಿ ಅದನ್ನು ಅವನ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ ವೆಲ್ಕಮ್ ಬ್ಯಾಕ್. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ಬೆಂಗಳೂರಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡ ಬೆಂಕಿ, ಅಮಿತ್ ಶಾ ಆಗಮಿಸುವ ಮಾರ್ಗದಲ್ಲಿ ಘಟನೆ, ಕೆಲಕಾಲ ಮೂಡಿದ ಆತಂಕ, ಪೊಲೀಸರ ಪರಿಶೀಲನೆ. ವಿದ್ಯಾರ್ಥಿಗಳ ಜೊತೆ ಮೋದಿ ಪರೀಕ್ಷಾ ಪೇ ಚರ್ಚೆ, ಭಯದಿಂದ ಪರೀಕ್ಷೆ ಬರೆಯೋದು ಬೇಡ, ಹಬ್ಬದ ಮೂಡ್ನಲ್ಲಿ ಹಾಜರಾಗಿ ಮಕ್ಕಳಿಗೆ ಪ್ರಧಾನಿ ಮೋದಿ ಕಿವಿಮಾತು. ದೆಹಲಿ, ಮಹಾರಾಷ್ಟ್ರದಲ್ಲಿ ಕೊರೋನಾ ಗಣನೀಯ ಕುಸಿತ, ಎರಡೂ ರಾಜ್ಯದಲ್ಲಿ ಮಾಸ್ಕ್ ಕಡ್ಡಾಯ ನಿಯಮ ಸಡಿಲಿಕೆ, ಮಾಸ್ಕ್ ದಂಡದ ದರದಲ್ಲೂ ಇಳಿಕೆ. ಆರ್ಥಿಕ ಬಿಕ್ಕಟ್ಟಿಗೆ ನಲುಗಿದ ಶ್ರೀಲಂಕಾ ಅಧ್ಯಕ್ಷ ರಾಜಪಕ್ಸೆ ನಿವಾಸದ ಮುಂದೆ ಭಾರೀ ಪ್ರೊಟೆಸ್ಟ್, ಪೊಲೀಸ್ ವಾಹನಕ್ಕೆ ಬೆಂಕಿ, ಅಧ್ಯಕ್ಷರ ರಾಜೀನಾಮೆಗೆ ಪಟ್ಟು. ಕೋಲ್ಕತಾ ಪಂಜಾಬ್ ನಡುವೆ ಹೈ ವೋಲ್ಟೇಜ್ ಪಂದ್ಯ, ಅಲ್ಪ ಮೊತ್ತದ ಟಾರ್ಗೆಟ್ ಕೊಟ್ಟ ಪಂಜಾಬ್, ಗೆಲುವಿನ ಲಯಕ್ಕೆ ಬರಲು ಕೆಕೆಆರ್ ಪ್ಲಾನ್. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ.